ನಾಯಕನಹಟ್ಟಿ ಬಿರ್ಸಾ ಮುಂಡಾರವರು ಬುಡಕಟ್ಟು ಸಮಾಜದ ಸ್ಥಿತಿ ಮತ್ತು ದಿಕ್ಕನ್ನೇ ಬದಲಾಯಿಸುವಲ್ಲಿ ಇವರ ಪಾತ್ರ ಪ್ರಮುಖವಾದದ್ದು ಎಂದು ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಾ ಟಿ ಮಂಜಣ್ಣ ಹೇಳಿದರು. ಸಮೀಪದ ಓಬಯ್ಯನಹಟ್ಟಿ ಗ್ರಾಮದಲ್ಲಿ ಶನಿವಾರ ಬಿರ್ಸಾ ಮುಂಡಾ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆದಿವಾಸಿಗಳ ಕೊಡುಗೆ ಅನೇಕ ರೀತಿಯಲ್ಲಿದೆ. ಅಂತವರ ಸಾಲಿಗೆ ಬಿರ್ಸಾ ಮುಂಡಾ ಕೂಡ ಸೇರಿದ್ದಾರೆ. ಬ್ರಿಟಿಷ್ ಆಡಳಿತದ ವಿರುದ್ಧ ಪ್ರಾಣತ್ಯಾಗ ಮಾಡಿದ ಎಲ್ಲರನ್ನೂ ಸ್ಮರಿಸುವ ದಿನ ಇದಾಗಿದೆ. ಬುಡಕಟ್ಟು ಸಮಾಜದ ಹೋರಾಟಗಾರರ ಸ್ವಾಭಿಮಾನ ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಹೋರಾಡಿದ ಮಹಾನ್ ಪುರುಷ. ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ ಬಿರ್ಸಾ ಮುಂಡಾರವರ ಕೊಡುಗೆ ಅಪಾರ. ಹೋರಾಟ ಮತ್ತು ತ್ಯಾಗವನ್ನು ಗೌರವಿಸುವುದು ಈ ಜಯಂತಿಯ ಉದ್ದೇಶವಾಗಿದೆ. ಬಿರ್ಸಾ ಮುಂಡಾ ಪ್ರಮುಖ ಬುಡಕಟ್ಟು ನಾಯಕ, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಎಂದರು. ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಜನಿಕಾಂತ್ ಮಾತನಾಡಿ, ಬ್ರಿಟಿಷ್ ಅನ್ಯಾಯ ಮತ್ತು ಬುಡಕಟ್ಟು ಜನರ ಶೋಷಣೆ ವಿರುದ್ಧ ಬಿರ್ಸಾ ಮುಂಡಾ ಧ್ವನಿ ಎತ್ತುವ ಮೂಲಕ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಡಿದ್ದರು. 1875ರಲ್ಲಿ ಜನಿಸಿ 25 ವರ್ಷಗಳ ಕಾಲ ಬದುಕಿದ್ದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಾ ಟಿ ಮಂಜಣ್ಣ, ಉಪಾಧ್ಯಕ್ಷ ಸೋಮಶೇಖರ್, ಸದಸ್ಯರಾದ ಲಕ್ಷ್ಮೀ ಮಹಾದೇವಣ್ಣ, ಗೀತಮ್ಮ ಕುಮಾರ್, ಹಾಲಿ ಸದಸ್ಯ ಮತ್ತು ಮಾಜಿ ಅಧ್ಯಕ್ಷರು ಹೋಬಣ್ಣ, ಗ್ರಾಮಸ್ಥರಾದ ತಿಪ್ಪೇಸ್ವಾಮಿ, ಟಿ ಸಣ್ಣತಿಪ್ಪಯ್ಯ, ಹನುಮಂತರಾಯ, ಎಸ್ಟಿಎಂಸಿ ಅಧ್ಯಕ್ಷ ಪರ್ವತಯ್ಯ, ಪಟೇಲ್ ಮಹದೇವಣ್ಣ, ಕೆಬಿ ಕಾಮರಾಜ, ನಾಗರಾಜಣ್ಣ, ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜ್, ಅಂಗನವಾಡಿ ಕಾರ್ಯಕರ್ತರು ಇದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವರ್ ಟಿವಿ, ನಾಯಕನಹಟ್ಟಿ. ವಿದ್ಯುತ್ ಕಂಬ 30 ಪೀಸ್ ಮತ್ತೆ LED ಬಲ್ಬ್ ಆ ಥರ ಹಾಕಿದಾರಲ್ಲ LED ಬಲ್ಬ್ 55 50 ವ್ಯಾಟ್ಸ್, 50 ಬಲ್ಬ್ 55 ವ್ಯಾಟ್ಸ್ ನಾವು. ಮತ್ತು ಓಬನಹಟ್ಟಿ ST ಕಾಲೋನಿಯಿಂದ ನಾಗನಹಟ್ಟಿಗೆ ಹೋಗುವ ರಸ್ತೆಗೆ ಡಾಂಬರೀಕರಣ. ಓಬನಹಟ್ಟಿ ಗ್ರಾಮದಿಂದ ರಾಮಸಾಗರ ಗ್ರಾಮದವರೆಗೆ ರಸ್ತೆ ನಿರ್ಮಾಣ. ಅದು ಅಮೌಂಟ್ ಆಗ್ತದೆ ಹಾಕಿದೆ 5 ಲಕ್ಷ. ಅಲ್ಲ 5 ಲಕ್ಷ ಬರಲ್ಲ, ಅದು 10 ಲಕ್ಷ ಇಟ್ಟಿದ್ದೀವಿ. ಪಾಲೈನ್ ಮನೆಯಿಂದ ಆಂಜನೇಯ ಸ್ವಾಮಿ ದೇವಸ್ಥಾನವರೆಗೆ ಬಾಗ್ ಚರಂಡಿ 5 ಲಕ್ಷ. ಬಲ್ಲನಾಯಕನಹಟ್ಟಿ ಮುಖ್ಯ ರಸ್ತೆಯಿಂದ ಬಲ್ಲನಾಯಕನಹಟ್ಟಿ ಮುಖ್ಯ ರಸ್ತೆಯಿಂದ ತಿಪ್ಪೇಸ್ವಾಮಿ ಮನೆಯವರೆಗೆ CC ರಸ್ತೆ, ಅದು 5 ಲಕ್ಷ. ಸರ್ಕಾರಿ ಶಾಲೆಗೆ ರಂಗಮಂದಿರ ನಿರ್ಮಾಣ 5 ಲಕ್ಷ. ಸರ್ಕಾರಿ ಶಾಲಾ ಕಟ್ಟಡ 2 ಕೊಠಡಿ ನಿರ್ಮಾಣ 10+20 ಲಕ್ಷ. ಸರ್ಕಾರಿ ಶಾಲೆಗೆ ಹೈಟೆಕ್ ಪಾರ್ಕ್ ನಿರ್ಮಾಣ 5 ಲಕ್ಷ. ತಿಪ್ಪಣ್ಣಾಯಿ ಮನೆಯಿಂದ ಕೆರೆವರೆಗೆ ಬಾಗ್ ಚರಂಡಿ ನಿರ್ಮಾಣ 5 ಲಕ್ಷ. ST ಸಮುದಾಯಕ್ಕೆ ಗ್ರಂಥಾಲಯ ನಿರ್ಮಾಣ ಅದು 20 ಲಕ್ಷ. ಎಲ್ಲರಿಗೂ ಬರ್ತದೆ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕೆರೆವರೆಗೆ ಬಾಗ್ ಚರಂಡಿ ಮತ್ತು ಡೆಕ್ ನಿರ್ಮಾಣ 5 ಲಕ್ಷ. ST ಸಮುದಾಯಕ್ಕೆ ಕ್ರೀಡಾಂಗಣ ನಿರ್ಮಾಣ 5 ಲಕ್ಷ. ಓಬೆಟ್ಟಿ ST ಸಮುದಾಯಕ್ಕೆ ಸಮುದಾಯ ಶೌಚಾಲಯ ಸರ್, ಅದು ಎಸ್ಟಿ ಮೀಸಲಾತಿ ಅಲ್ಲ, ಯಾಕಂತಂದ್ರೆ ಇದು ಜಿಮ್, ಹೈಟೆಕ್ ಜಿಮ್ ಅಂತ ರಂಗೇಜ್ ಮನೆಯವರೆಗೂ CC ರಸ್ತೆ ಮತ್ತು ನಿರ್ಮಾಣ, ಒಳಚರಂಡಿ ನಿರ್ಮಾಣ 10 ಲಕ್ಷ. ST ತಿಮ್ಮಯ್ಯ ಮನೆಯಿಂದ ಬೋರೆ ದೇವರ ಕಟ್ಟೆಯಿಂದ ನೆಂಗನ ಮನೆವರೆಗೂ CC ರಸ್ತೆ ಮತ್ತು ಒಳಚರಂಡಿ ನಿರ್ಮಾಣ 10 ಲಕ್ಷ. ತಿಪ್ಪಯ್ಯನ ಮನೆಯಿಂದ ಕೆರೆವರೆಗೆ ಬಾಗ್ ಚರಂಡಿ ಮತ್ತು ಡೆಕ್ ನಿರ್ಮಾಣ 10 ಲಕ್ಷ. ಅಲ್ಲಿ ಯಾವ್ದಾದ್ರು ಹಳ್ಳಿಯಿಂದ ಹಳ್ಳಿಗೆ ಅಥವಾ SC ಹೊಲಗಳಿಗೆ ರಸ್ತೆಗಳು ಇಲ್ಲ ಅಂತ ಸಂದರ್ಭದಲ್ಲಿ ಅವನ್ನ ಶಿಫಾರಸು ಮಾಡಿದರೆ ಕೊಡಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ತಮ್ಮ ಹಳ್ಳಿಗೆ ಹೋಗಿ, ಗ್ರಾಮದ ಹಳ್ಳಿಗೆ ಹೋಗಿ, ಹಳ್ಳಿಯಲ್ಲೇ ಒಂದು ಪಟ್ಟಿಯನ್ನು ಮಾಡ್ಕೊಂಡ್ಬಿಟ್ಟು ನಾವು ಪಟ್ಟಿಯನ್ನು ತಗೊಂಡು ಕಲೆಕ್ಟ್ ಮಾಡಿ ಅವ್ರಿಗೆ ಶಿಫಾರಸು ಮಾಡಿದರೆ ಅವರು 2-3 ವರ್ಷದಲ್ಲಿ, ಅಂದರೆ ಫಸ್ಟ್ನೇ ವರ್ಷ 1 ಕೋಟಿ ರಿಲೀಸು, 2ನೇ ವರ್ಷ ಇನ್ನೊಂದು ಕೋಟಿ ರಿಲೀಸು, ಅಂದರೆ ಯಾವ್ಯಾವ ಹಂತವಾಗಿ ಒಂದು 3-4 ವರ್ಷ ಅಥವಾ ಒಂದು 5 ವರ್ಷದಲ್ಲಿ ಅವನ್ನು ಪರಿಹಾರ ಮಾಡಲಿಕ್ಕೆ ಆದ್ಯತೆಯ ಮೇರೆಗೆ ಆ ಕಾಮಗಾರಿಗಳನ್ನ ತಗೊಳ್ಳಿಕ್ಕೆ ನಾವು ಶಿಫಾರಸು ಬರಬಹುದು ಅಂತ ನಾವು ಭಾವಿಸಿ ಈ ಪಟ್ಟಿಯನ್ನು ಮಾಡಲಿಕ್ಕೆ ನಾವು ತಮ್ಮ ಹತ್ರನೇ ಬಂದಿದ್ವಿ. ಈ ಹಿಂದಿನ 13ನೇ ತಾರೀಕು ನಾವು ಅಲ್ಲಿ ಶಿಕ್ಷಕರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಎಲ್ಲ ತಿಳಿಸಿದ್ವಿ. ಆ್ಯಕ್ಚುಲಿ ಇವರು ಶಿವರಾಜ್ ಅವರು ಹೇಳ್ದಂಗೆ
ಟಾಮ್ಟಾ ಮಾಡಿಸ್ಬೇಕಾಯ್ತು. ಕೆಲವೊಬ್ಬರು ಸಾರಿ ಕುಡಿಯೋ ನೀರು ನೈರ್ಮಲ್ಯ ಇಲಾಖೆಯಲ್ಲಿ ಅವರು ಹ್ಯಾಂಡ್ ಓವರ್ ಇರುತ್ತೆ. ಗ್ರಾಮ ಪಂಚಾಯತಿ ರಾ ವಾಟರ್ ಮಾತ್ರ ಕೊಡೋದು, ಅದನ್ನು ದುರಸ್ತಿ ಎಲ್ಲ ಅವರೇ ಮಾಡ್ತಾರೆ, ಆ ಇಲಾಖೆಯವರೇ ಮೇಂಟೈನ್ ಮಾಡ್ತಿರ್ತಾರೆ. ನಮಗೆ ಹ್ಯಾಂಡ್ ಓವರ್ ಆದರೆ ನಾವು ಸಂಪೂರ್ಣ ಅದು ಬಾಕಿ ಇರುವಂತಹ ಕರೆಂಟ್ ಬಿಲ್ಲನ್ನು ಎಲ್ಲ ಪಾವತಿ ಮಾಡಿ ದುರಸ್ತಿ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಿದರೆ ನಾಳೆನೇ ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ತೀವಿ. ಅದು KDP ಮೀಟಿಂಗಲ್ಲೂ ಪ್ರಸ್ತಾವನೆ ಆಗಿದೆ ಸರ್. ಪ್ರಸ್ತಾವನೆ ಆಗಿ ಅದು ನಮಗೆ ಹ್ಯಾಂಡ್ ಓವರ್ ಮಾಡಬೇಕಂತ ಆಗಿದೆ. ಶಾರ್ಟ್ಲಿ ಅದು ನಮಗೆ ಹ್ಯಾಂಡ್ ಓವರ್ ಆಗೋ ಚಾನ್ಸಸ್ ಇದೆ ಅಂತ ಆಶಾವಾದದಾಗಿರ್ತೀವಿ ನಾವು. ನಮ್ಮ ಸ್ಥಳೀಯ ಅನುದಾನದಲ್ಲೇ ನಾವು ಅದನ್ನು ಜಂಗಲನ್ನು ಜೇಸಿ ಬಿಟ್ಟು ತರಿಸ್ತೀವಿ ಸರ್. ಈ ದಿನ ಏನಪ್ಪ ಅಂತಂದರೆ ಬಿರ್ಸಾ ಮುಂಡಾ ಒಂದು ಹುಟ್ಟದ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ಸರ್ಕಾರದ ಆದೇಶದ ಮೇರೆಗೆ ಇಂದು ಎಲ್ಲಿ 80ಕ್ಕೂ ಅಂದರೆ ಹೆಚ್ಚು ಪರಿಶಿಷ್ಟ ವರ್ಗದ ಜನಾಂಗದವರು ಎಲ್ಲಿ ವಾಸ ಇದ್ದಾರೋ ಆ ಭಾಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು 2 ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್ಕಾರದವರು. ಆ ಪ್ರಕಾರವಾಗಿ ನಾವು ಗಜಗನಹಳ್ಳಿ ಗ್ರಾಮ ಪ್ಲಸ್ ಓಬಾನೆಟ್ಟಿ ಗ್ರಾಮ 2 ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ನಮಗೆಲ್ಲ ತಿಳಿದಿರುವಂಥ ವಿಚಾರ ಅಂತ ಭಾವಿಸ್ತಾ ಈ ಸಭೆಯಲ್ಲಿ ಹಾಜರಿರ್ತಕ್ಕಂತಹ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶೈಲಮ್ಮ ಇಷ್ಟು ದಿವಸ ಇರಲಿಲ್ಲ. ಫೋಟೋ ಸ್ಟುಡಿಯೋಗೆ ಹೋದೆ, ಅಲ್ಲಿನೂ ಸಹ ಕೇಳ್ತಾ ಇದ್ರು, ಏನಿದು ಬಿರ್ಸಾ ಮುಂಡಾ ಇದಕ್ಕಿದ್ದಂಗೆ ಹೆಸರು ಉತ್ಪತ್ತಿ ಆಗಿದೆಯಲ್ಲ, ಏನಪ್ಪ ಕಾರ್ಯಕ್ರಮ. ಆದಿವಾಸಿಗಳು ಅಂದರೆ ಬ್ರಿಟಿಷರು ಏನು ಮಾಡ್ತಾಯಿದ್ರು, ನಮ್ಮ ಪರಿಶಿಷ್ಟ ವರ್ಗದ ಜನಾಂಗದವರ ಮುಖ್ಯ ಕಸುಬು ಏನಾಗಿತ್ತು ಅಂದರೆ ಒಂದು ಬೇಟೆಯಾಡೋದು. ಈ ಬೇಟೆಯಾಡಿ ತಿಂತಾಯಿದ್ರು. ಇದನ್ನು ಅರಣ್ಯ ಕಾಯ್ದೆ ಅಂತ ಒಂದು ಕಾಯ್ದೆ ತರ್ತಾರೆ. ಕಾಡು ಪ್ರಾಣಿಗಳನ್ನು ಕೊಲ್ಲಬಾರ್ದು, ಅವನ್ನ ರಕ್ಷಣೆ ಮಾಡಬೇಕು ಅಂತ ಅವರು ಕಾಯ್ದೆ ತಂದು ಅವ್ರನ್ನ ನಮ್ಮ ಆಹಾರವನ್ನು ಕಿತ್ಕೊಳ್ಳುವಂಥ ಒಂದು ಕಟ್ಟುಪಾಡನ್ನು ತರ್ತಾರೆ. ಅದರಲ್ಲಿ ಆಗ ತಂದಂತಹ ಸಂದರ್ಭದಲ್ಲಿ ಆ ಬ್ರಿಟಿಷರ ವಿರುದ್ಧ ಇವರು ಬಿರ್ಸಾ ಮುಂಡಾ ಅವರು ಹೋರಾಟ ಮಾಡಿ ಅವರನ್ನು ಅನೇಕ ಜನರನ್ನು ಸಾಯಿಸ್ತಾರೆ. ಅವರ ಕಾಯ್ದೆಯನ್ನು ಕಿತ್ತು ಹಾಕಿ ನಮ್ಮ ಜನಗಳ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ತಾರೆ. ಅದರ ಉದ್ದೇಶದ ಫಲವಾಗಿ ಈ ದಿನವನ್ನು, ಅವರ ಹುಟ್ಟಿದ ದಿನವನ್ನು ನಾವು ಬಿರ್ಸಾ ಮುಂಡಾ ಅವರ ಹುಟ್ಟಿದ ದಿನವನ್ನು ನಾವು ಪರಿಶಿಷ್ಟ ವರ್ಗದವರು ಇಡೀ ರಾಷ್ಟ್ರಾದ್ಯಂತ ಅಂದರೆ ಸಂಸತ್ನಲ್ಲಿ ಇವರ ಒಂದು ವಿಗ್ರಹವನ್ನು ಕೆತ್ತಿ, ಇದು ಸೇಮ್ ವಿಗ್ರಹ ಇದೆಯಲ್ಲ, ಇದೇ ಥರ ಕೆತ್ತಿದಾರಲ್ಲಿ ಸಂಸತ್ತಲ್ಲಿ, ಅದೇ ಥರ ಮಾಡಿದ್ದಾರೆ. ಇದನ್ನು ನಾವು ಆದಿವಾಸಿಗಳ ದಿವಸ ಹೇಗೆ ವಾಲ್ಮೀಕಿ ಜಯಂತಿ ಮಾಡ್ತೀವೋ ಅದೇ ರೀತಿಯ ಸಹ ಇದನ್ನು ಸಹ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ತಿಳ್ಕೊಂಡಿರ್ಬೋದು, ಯಾವುದು ಅಂಬೇಡ್ಕರ್ ಜಯಂತಿನೂ ಮಾಡ್ತೀವಿ, ಜಗಜೀವನ್ ರಾಮ್ ಜಯಂತಿನೂ ಮಾಡ್ತೀವಿ. ಅದೇ ರೀತಿಯಾಗಿ ಬಿರ್ಸಾ ಮುಂಡಾ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಿ, ಇದು ಜಾರ್ಖಂಡ್ನ ರಾಂಚಿಯಲ್ಲಿ ನಾವು ಇವರ ವಿಗ್ರಹಗಳನ್ನು ನೋಡ್ಬೋದು. ಇವರು ಅಲ್ಲಿ ರಾಂಚಿಯ ಹೋರಾಟಗಾರ ಅಂತ ಕರೀತಾರೆ, ಉಕ್ಕಿನ ಮನುಷ್ಯ ಅಂಥದ್ದು ಸಹ ಕರೀತಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಈ ಭಾಗದಲ್ಲಿ ನಾವು ಇದು 2ನೇ ವರ್ಷದಿಂದ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದು ಅತ್ಯಂತ ಒಂದು ಚುರುಕಾಗಿ ಆಗಬೇಕು. ಅಲ್ಲಿನ ಗ್ರಾಮದ ಸಮಸ್ಯೆಗಳು ಏನಾದರೂ ಇದ್ದರೆ ಪಟ್ಟಿ ಮಾಡಿ ಅದನ್ನು ನಮ್ಮ ಪರಿಶಿಷ್ಟ ವರ್ಗಗಳ ಇಲಾಖೆಗೆ ತಲುಪಿಸಿದರೆ ಅವರು ಅನುದಾನವನ್ನು ಈ ಪರಿಶಿಷ್ಟ ವರ್ಗದ ಕಲ್ಯಾಣಕ್ಕೆ ಬರುವಂತಹ ಅನುದಾನಗಳಲ್ಲಿ ಯಾರಿಗಾದರೂ ಸಬ್ಸಿಡಿ ಅನುದಾನ ಇರ್ಬೋದು, ಅಥವಾ ಒಂದು ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಚರಂಡಿಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಹಾಗೆಯೇ ಶಾಲೆಗಳ ಅಭಿವೃದ್ಧಿ ಆಗಿರ್ಬೋದು, ಮೂಲಭೂತ